ಸ್ವಲ್ಪ ದಯವಿಟ್ಟು ಅಗಲ ಮಾಡಿಬಿಡ್ರಪ್ಪ. ಇನ್ನೂರ 99ನೇ ಪಲ್ಲಕ್ಕಿಗಳೆಲ್ಲ ಮುಗಿದೋಗಿರ್ತವೆ, ಎಲ್ಲ ಮನೆ ಸೇರಿರ್ತದೆ. ನಾವು ಬಣಜೆ ಜನಾಂಗದಲ್ಲಿ ಮೊದಲಿಂದನೂ MS ರಾಮಯ್ಯ ಅವ್ರನ್ನ ನಾವು ನೋಡ್ಕೊಂಡ್ ಬರ್ತಾ ಇದ್ರಿ. ನಾವೆಲ್ಲ ಪುಣ್ಯ ಮಾಡಿದಿರಿ. ನಮ್ಮ ಈ ಟೇಕಲ್ ಸರ್ಕಲ್ ಅಲ್ಲಿ ಏನು ಕೈವಾರ ತಾತಯ್ಯನವರ ಪುತ್ಥಳಿಯನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿದಿರಿ. ಇದನ್ನ ಟೇಕಲ್ ಸರ್ಕಲ್ ಅನ್ನೋದಕ್ಕಿಂತ ಯೋಗಿ ನಾರಾಯಣ ವೃತ್ತ ಅಂತ ಹೇಳಿ ಪರ್ಮನೆಂಟ್ ಆಗಿ ನೀವು ಬೋರ್ಡ್ ಹಾಕೋದ್ರ ಮುಖಾಂತರ ಏನು ಟೇಕಲ್ ಸರ್ಕಲ್ ನಾವು ಇನ್ನೂ ಸ್ವಲ್ಪ ಮುಂದೆ ಕಿಕ್ಕಂತೀವಿ. ಅರ್ಥ ಆಯ್ತಾ? ಬೋರ್ಡ್ ದೊಡ್ಡದಾಗಿ ಅಲ್ಲಿರೋ ಅಂಗಡಿಗಳಲ್ಲೆಲ್ಲ ಏನು ಯೋಗಿ ನಾರಾಯಣ ವೃತ್ತ ಅಂತ ಹೇಳಿ ನೀವೇ ಬರ್ಸ್ಬೇಕು. ಬರ್ತೀರಾ? ಬರ್ಸ್ಬೇಕು. ಬರ್ಸಿ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿರವರು ನಮ್ಮ ಬಲ್ಯದ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ 2A ತಂದು ನಮ್ಮ PT ಮೋಹನ್ ಇರ್ಬೋದು, ನಮ್ಮ ಸೀತಾರಾಮಣ್ಣವ್ರು ಇರ್ಬೋದು, ನಮ್ಮ ಜಯರಾಮಣ್ಣವ್ರು ಇರ್ಬೋದು, ನಮ್ಮ ಎಲ್ಲ ಜನಾಂಗದ ಮುಖಂಡರುಗಳ ಎಲ್ಲರ ಒತ್ತಾಯದ ಮೇರೆಗೆ 2A ತಂದು ನಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಸಮಾಜದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ OBC ಕಮಿಷನ್ ತಂದಿರ್ತಕ್ಕಂಥ ಒಂದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದೇ ರೀತಿಯಲ್ಲಿ ತಾತಯ್ಯನವರ ಅಧ್ಯಯನ ಕೇಂದ್ರ ಮಾಡಬೇಕು ಅಂತ ಹೇಳಿ ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕಾಲದಲ್ಲಿ. ನಾವು ಇಲ್ಲಿ ಬಂದು ನಾವು ಅವ್ರಿಗೆ ಹಾರ ಹಾಕಿ ಅವ್ರ ಆಶೀರ್ವಾದ ತಗೊಂಡು ಮಾಡ್ತಾ ಇದೀವಿ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಾಕಂದ್ರೆ ಬೇರೆ ಯಾವ ಜಯಂತಿಗಳು ಮಾಡಕ್ ಹೋದ್ರೂ ನಮ್ಮ ರಂಗಮಂದಿರದಲ್ಲಿ ಒಂದು ಇದು ಮಾಡಿ ಟ್ಯಾಬ್ಲೋಗಳು ಮಾಡ್ತೀವಿ. ಆದ್ರೆ ಈ ಜಯಂತಿ ಅರ್ಥಪೂರ್ಣವಾಗಿದೆ. ಯಾಕಂದ್ರೆ ಕೈವಾರ ತಾತಯ್ಯವ್ರದ್ದು ಪುತ್ಥಳಿಯಲ್ಲಿ ಇದ್ದುಕೊಂಡು ಅವ್ರ ಆಶೀರ್ವಾದ ತಗೊಂಡು ಇಲ್ಲಿಂದ ಶುರು ಮಾಡ್ತಿರೋದು ಒಳ್ಳೇದು. ಏನು ಕೈವಾರ ತಾತಯ್ಯ ಏನು ಹೇಳಿದಾರೋ, ಕಾಲಜ್ಞಾನ ಏನು ಬರೆದಿದಾರೋ, ಅದು ಏನಾಗ್ತಾ ಇದೆಯೋ ಅದೆಲ್ಲ ನಡೀತಾನೆ ಇದೆ. ಒಳ್ಳೇದಾಗಬೇಕು ಅಂದ್ರೆ ಒಂದು ಒಳ್ಳೆ ಸರ್ಕಾರ ಬೇಕು, ಒಂದು ಒಳ್ಳೆ ಜನಾಂಗ ಬೇಕು, ಒಂದು ಒಳ್ಳೆ ರಾಜಕೀಯ ವ್ಯಕ್ತಿಗಳು ಬರಬೇಕು. ಯಾಕಂದ್ರೆ ನಾವು ಏನು ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ಕೊಂಡಿದೀವೋ, ಒಳ್ಳೆ ಜನ, ಒಳ್ಳೆ ವ್ಯಕ್ತಿಗಳು, ಒಳ್ಳೆ ರಾಜಕೀಯ ಭವಿಷ್ಯದಲ್ಲಿ ಇದ್ದಂತ ಒಂದು ಬರಬೇಕು, ಒಳ್ಳೆ ಸರ್ಕಾರ ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನೀವು ನೋಡ್ತಾ ಇದ್ದೀರಾ ಏನೇನು ನಡೀತಾ ಇದೆ ಅಂತ ಈ ಸರ್ಕಾರದಲ್ಲಿ. ಆದ್ರೆ ನಮ್ಮ ಸುರೇಶ್ ಅವ್ರು ಹೇಳಿದ್ರು ಕೈವಾರ ತಾತಯ್ಯಂದು ಏನೋ ಒಂದು ಅವರು ಏನೇನು ಬರ್ತಿದಾರೋ ಅದನ್ನೆಲ್ಲ ಒಂದು ಸಂಶೋಧನೆ ಕಾರ್ಯರೂಪಕ್ಕೆ ತರಬೇಕು ಅಂತ. ಇಂತಹ ಒಂದು ಯೋಚನೆಗಳು ಅವ್ರಿಗೆ ಬಂದಿದೆ ಅಂದ್ರೆ, ಮತ್ತೆ ಜನಾಂಗಕ್ಕೆ ಬಂದಿದೆ ಅಂದ್ರೆ ಒಳ್ಳೇದು. ತಮ್ಮ ತಾತಯ್ಯನ ಆಶೀರ್ವಾದ ಎಲ್ಲರಿಗೂ ಇದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಲಜ್ಞಾನಿ ಭವಿಷ್ಯ ನುಡಿಯ ಅಧಿಕಾರ ಕೈವಾರ ತಾತಯ್ಯನವರ 299ನೇ ಜಯಂತ್ಯೋತ್ಸವನ ಇಡೀ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅದ್ದೂರಿಯಾಗಿ ನಡೆಸತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಜರಾಗಿದ್ದಂತ ಗೌರವಂತ ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬಣ್ಣರ ಆದಿಯಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು, ಸಮುದಾಯದ ಎಲ್ಲ ಮುಖಂಡರು ಅಲ್ಲಿ ನಡೆಸತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಅಣ್ಣ ತಮ್ಮಂದರಿಗೆ ಈ ಸಮಯದಲ್ಲಿ ಶುಭ ಕೋರ್ತಾ, ಕಾಲಜ್ಞಾನಿ ನಮ್ಮೆಲ್ಲರೂ ಕೂಡ ಆದರ್ಶ ಬದುಕು, ಜೀವನ, ಸಮನ್ವಯತೆ, ಸಹಬಾಳ್ವೆ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನ ಆಯಾ ಕಾಲಘಟ್ಟಕ್ಕೆ ಬರೆದು ನಮ್ಮನ್ನ
ಮನುಕುಲದಲ್ಲಿ ನಮ್ಮ ಒಂದು ಜೀವನಗಳನ್ನ ನಡೆಸಿಕೊಳ್ಳಿಕ್ಕೆ ಸಾರ್ಥಕ ಬದುಕು ಹೇಗಿರಬೇಕು ಅನ್ನೋದನ್ನ ತಮ್ಮ ಒಂದು ನುಡಿಗಳಲ್ಲಿ ಹೇಳಿಕೊಟ್ಟಂತ ತಾತನರು ಮನುಕುಲ ಇರುವವರೆಗೂ ಕೂಡ ದೈವ ತಾತನ ನಮ್ಮ ಜೊತೆ ಇರ್ತಾರೆ. ಅಂತ ಒಂದು ಜ್ಞಾನವಂತರು ನಮ್ಮ ಜಿಲ್ಲೆಯಲ್ಲಿ ದೈವದಲ್ಲಿ ನೆಲೆಸಿರ್ತಕ್ಕಂಥದ್ದು ನಮ್ಮ ಭಾಗ್ಯ, ನಮ್ಮ ಪೂಜೆ. ಅಂತ ಒಂದು ಸಮುದಾಯ, ದಲಿತ ಸಮುದಾಯ ಕೂಡ ಏನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ರೆ, ಇರ್ತಕ್ಕಂಥ ಸಣ್ಣ ಪುಟ್ಟ ವೈಮನಸ್ಸುಗಳು ಅಥವಾ ಸಣ್ಣ ಸಣ್ಣ ಗುಂಪುಗಾರಿಕೆಗಳನ್ನ ಸರಿದೂಗಿಸಿಕೊಂಡು ಒಟ್ಟಾಗಿ ಆಚರಣೆ ಮಾಡಿದ್ರೆ ಇನ್ನಷ್ಟು ಸಮುದಾಯ ಬಲಿಷ್ಠಾಗ್ತದೆ. ಆ ನಿಟ್ಟಿನಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನಾದ್ರೂ ಹೇಳಕ್ ಬಯಸ್ತಾ, ನಿಮ್ಮ ಒಗ್ಗಟ್ಟು, ನಿಮ್ಮ ಪ್ರೀತಿ ವಿಶ್ವಾಸ ಅನ್ಯ ಸಮುದಾಯ, ಅನ್ಯ ಜನಾಂಗದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರ ಮೂಲಕ ಕೋಲಾರ ನಗರನ ಮತ್ತು ಕೋಲಾರ ಜಿಲ್ಲೆಯನ್ನ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಕೂಡ ಬಾಳೋಣ, ನಾವೆಲ್ಲರೂ ಒಂದೇ ಒಗ್ಗಟ್ಟ ಬಾಳೋಣ ಅಂತ ಹೇಳ್ತಾ ನನ್ನನ್ನು ಒಂದು ಕರೆಸಿ ನನ್ನ ಭಾವನೆಗಳು ಹಂಚ್ಕೊಳ್ಳಿಕ್ಕೆ